ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಗೌರ ಯೂಟ್ಯೂಬ್ ಚಾನಲ್. ಸೊ ಎರಡು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಟ್ ಇಸ್ ಲೈಕ್ ಸೋ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಇಟ್ಸ್ ಲೈಕ್ ಆಲ್ಮೋಸ್ಟ್ 2 months ಆಗ್ತಾ ಇದೆ. ಸ್ವಲ್ಪ ಬೇಜಾರಾಗ್ತದೆ ಬಿಕಾಸ್ ವಿಡಿಯೋ ಕಂಟಿನ್ಯೂಟಿ ಕೊಡೋಕ್ಕಾಗ್ತಿಲ್ಲ ಅಂತ. ಬಟ್ ಇನ್ನು ಮುಂದೆ ಅಂದ್ಕೊಂಡಿದ್ವಿ 2026 ಇದೆ ಫಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಇನ್ನು ಮುಂದೆ ಕಂಟಿನ್ಯೂಟಿ ವಿಡಿಯೋಸ್ಗಳನ್ನ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಇವಾಗ ಜಸ್ಟ್ ಎದ್ದಿದ್ದೀನಿ. ಇವಾಗ ಫ್ರೆಶ್ ಅಪ್ ಆಗಬೇಕು. ನಿನ್ನೆ ರಾತ್ರಿ ನಾನು ನನ್ನ ಫ್ರೆಂಡ್ ಅರ್ಷಿತಾ ಬಂದ್ಬಿಟ್ಟು ಪಾರ್ಟಿಗೆ ಹೋಗಿದ್ವಿ. ಇಟ್ಸ್ ಲೈಕ್ ಚೆನ್ನಾಗಿತ್ತು ಅಂತ ನೈಸ್. ಆ್ಯಂಡ್ ಅವ್ರ ಮನೇಲಿ ಸ್ಲೀಪ್ ಓವರ್ ಮಾಡಿದ್ದೆ. ಆ್ಯಂಡ್ ಗೊತ್ತಿಲ್ಲ ಹುಡುಗಿರು ಸೇರಿದ್ರೆ ಎಷ್ಟು ಗಾಸಿಪ್ಸ್ಗಳಿರುತ್ತೆ ಆ್ಯಂಡ್ ಎಷ್ಟು ವಿಚಾರಗಳನ್ನ ಮಾತಾಡ್ತೀವಿ ಅಂತ. ಸೊ ಅದೇ ನಿನ್ನೆ ರಾತ್ರಿ ಕೂಡ ಆಯಿತು. ನಾವು ಸ್ಟಾರ್ಟ್ ಮಾಡಿದ್ದು ಮಾತಾಡೋಕ್ಕೆ 11 o'clock. ಸೊ ಬಿಗ್ ಬಾಸ್ ಇಂದ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಅದಾದಮೇಲೆ ಅದು ಬಿಗ್ ಬಾಸ್ ಮುಗಿತಾ ಬಂದರೂ ನಮ್ಮ ಮಾತು ಮುಗಿಲಿಲ್ಲ. ನನಗೆ ತುಂಬ ಖುಷಿ ಆಗ್ತದೆ ಬಿಕಾಸ್ ಗಿಲ್ಲಿ ನಟ ಅವರು ವಿನ್ ಆಗಿದ್ದು ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಲೈಕ್ ಐ ಆಮ್ ಎ ಹ್ಯೂಜ್ ಫ್ಯಾನ್ ಆಫ್ ಹಿಮ್ ಬಿಕಾಸ್ ಐ ಆಮ್ ನಾಟ್ ಬಿಗ್ ಬಾಸ್ ನೋಡಿಬಿಟ್ಟು ನಾನು ಫ್ಯಾನ್ ಅಲ್ಲ. ಅವ್ರದ್ದು ನಳ್ಳಿ ಮುಳೆ ಅಂತ ಒಂದು ವೆಬ್ ಸೀರೀಸ್ ಇದೆ, ಅದರಿಂದನೂ ನಾನು ಫ್ಯಾನು ಅವ್ರಿಗೆ. ಸೊ ಬಿಕಾಸ್ ಆ ಕಂಟಿನ್ಯೂಟಿ, ಆ ಮಾತು, ಇಟ್ಸ್ ಲೈಕ್ ಸಖತ್ತವರು ಅಂತ ತುಂಬ ಚೆನ್ನಾಗಿದ್ದಾರೆ. ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ನೈಸ್. ಆಮೇಲೆ ಅವ್ರು ಖುಷಿಯಾಗಿದೆ ಅಂತ ನನಗೆ ಇನ್ನೂ ತುಂಬ ಖುಷಿ ಆಯಿತು. ಅದಾದಮೇಲೆ ನಾನು ನನ್ನ ಫ್ರೆಂಡ್ ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಅವ್ಳ ಸ್ಟೇಟಸ್ಸು ವೀಡಿಯೋಸ್ ಎಲ್ಲ ಹಾಕಿದ್ರು ಬಿಕಾಸ್ ಅವ್ಳು ನನಗಿಂತ ದೊಡ್ಡ ಅಭಿಮಾನಿ ಅವ್ರಿಗೆ. ಆ್ಯಂಡ್ ತುಂಬ ಖುಷಿ ಆಗುತ್ತೆ ಅವ್ರು ವಿನ್ ಆಗಿದ್ದು. ಆ್ಯಂಡ್ ರಕ್ಷಿತಾ ಕೂಡ, ಶಿ ಈಸ್ ವೆರಿ ಕೇಪಬಲ್ ಕಂಟೆಸ್ಟೆಂಟ್ ಆಫ್ ಬಿಗ್ ಬಾಸ್. ನನಗೆ ತುಂಬ ಇಷ್ಟ ಅವಳು ಕೂಡ ಬಿಕಾಸ್ ಬೀಯಿಂಗ್ ಎನ್ ಲೇಡಿ ಅಷ್ಟು ದೂರ ಬಂದು ಬೀಯಿಂಗ್ ಎನ್ ಯೂಟ್ಯೂಬ್ ವ್ಲಾಗರ್ ತುಂಬ ಕಷ್ಟ. ಜರ್ನಿ ಸಿಕ್ಕಾಪಟ್ಟೆ ಕಷ್ಟ ಆಗಿರುತ್ತೆ. ಆ್ಯಂಡ್ ಇನ್ನೇನಿಲ್ಲ. ಸೊ ಮಲಗಿದ್ದು 7:30 ಆಗಿತ್ತು. ಸೊ ಎದ್ದಿದ್ದು 9:30 ಆಗಿತ್ತು. ಬರೀ 2 hours ನಿದ್ದೆ ಮಾಡಿದ್ದೀವಿ. ಅವ್ರ ಮನೆಗೂ ನಮ್ಮ ಮನೆಗೂ ತುಂಬ ಡಿಫ್ರೆನ್ಸ್ ಏನಿಲ್ಲ ಅಂಥದ್ದು. ಸೊ ಬೇಗ ಬರಬೇಕು ಆಗಿತ್ತು ಮನೆಗೆ. ಅದರಿಂದ ಅಲ್ಲೇ ನಾವಿಬ್ಬರು ಟಿಫನ್ ಮಾಡಿಕೊಂಡು ಅವಳನ್ನ ಡ್ರಾಪ್ ಮಾಡಿ ಮತ್ತೆ ನಮ್ಮ ಮನೆಗೆ ಬಂದೆ. ಸೊ ಬಂದು 1 hour ಅಷ್ಟೇ ನಿದ್ದೆ ಮಾಡಿದ್ರು ಬಿಕಾಸ್ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ, ಫ್ರೆಂಡ್ಸ್ ಅಗೇನ್. ಸೊ ತುಂಬ ಖುಷಿ ಆಗ್ತದೆ ಬಿಕಾಸ್ ಅವ್ರನ್ನೂ ತುಂಬ ಲಾಂಗ್ ಟೈಮ್ ಆದಮೇಲೆ ಮೀಟ್ ಮಾಡ್ತಾ ಇರೋದು. ಸೊ ವಿ ಆರ್ ಗೋಯಿಂಗ್ ಫಾರ್ ಎ ವೆರಿ ಗುಡ್ ನೈಸ್ ಪ್ಲೇಸ್. ಸೊ ಐ ಟೆಲ್ ಯು ವಿಚ್ ಪ್ಲೇಸ್ ಇಸ್ ದ್ಯಾಟ್ ಅಂತ. ಸೊ ಫ್ರೆಶ್ ಅಪ್ ಆಗಿ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ. ಫೈನಲಿ ನನ್ನ ಫ್ರೆಂಡ್ಸ್ ಇರೋ ಕಡೆ ಬಂದೆ. ಸೊ ದಿಸ್ ಇಸ್ ಆಲ್ ಯು ನೋಸ್ ರಶ್ಮಿ, ದಿಸ್ ಇಸ್ ಪೂರ್ತಿ. ಗೈಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೀಗೆ ರೆಡಿಯಾಗಿ ನಾವು ಹೋಗ್ತಾ ಇರೋದು, ಎಲ್ಲಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್? ಸೊ ಅದಕ್ಕಿಂತ ಮುಂಚೆ ನಂತೂ ಬೆಸ್ಟ್ ಮೆಸೇಜ್ ಕೊಡೋದಕ್ಕೆ ನಮ್ಮ ಸುಷ್ಮಿತಾ MN ಅವರು ಅವ್ರ ವಿಡಿಯೋಸ್ ನಮ್ಮ ಶಶಿ ಅವರು ವಿಡಿಯೋಸ್ ತೋರಿಸ್ಕೊಳ್ಳೋದಕ್ಕೆ ನನ್ನ ಅಜ್ಜಿ ಮಾಡಿ ಅಂದರೆ ಚೆನ್ನಾಗಿ ಮಾಡೋದು ಓಕೆ. ರಶ್ಮಿ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸ್ವಲ್ಪ ಜೋರಾಗಿ ಹೇಳಿ, ವಾಯ್ಸ್ ಕೇಳಿಸ್ತಿಲ್ಲ ನಿಮ್ಮದು. ಆ್ಯಕ್ಚುಲಿ ನಾವು ಯಾರೂ ಲಂಚ್ ಮಾಡ್ಕೊಂಡು ಬಂದಿಲ್ಲ, ಯಾಕಂದರೆ ಹೋಗ್ತಾ ಇದ್ದೀವಿ ಒಂದು ಚೆನ್ನಾಗಿ ತಿನ್ನೋಣ ಅಂತ. ನೋಡೋಣ ಏನೆಲ್ಲ ಎಂಜಾಯ್ ಮಾಡ್ತೀವಿ ಅಂತ. ಸೊ ಫೈನಲಿ ಮೆಟ್ರೋ ಬಂತು. ಲೆಟ್ಸ್ ಹ್ಯಾವ್ ಫನ್ ಟುಗೆದರ್. ಸೊ ಬಾಯ್. ಫೈನಲಿ ಮೆಟ್ರೋ ಸ್ಟೇಷನ್ ಹೇಳಿದ್ವಿ, ಬೇಗ ಬನ್ನಿ. ಸೊ ಬರ್ತಾ ಇದ್ದಾರೆ, ಕ್ಯಾಟ್ ವಾಕ್ ಮಾಡ್ಕೊಂಡಿದ್ರು. ಇದೇ ಆಯಿತು ನಮ್ಮದು ರೆಡಿ ಆಗೋದು, ಬೇಗ ಹೋಗೋಣ ಅಂತ ಅಂದ್ಕೊಳ್ಳೋದು, ಬಟ್ ಲೇಟಾಗಿ ಹೋಗೋದು. ಸಂಜೆ ಒಂದು ಫೋಟೋಸ್ ತೊಗೊಳ್ಬೇಕಾದ್ರೂ ಕತ್ಲೆ ಆಗಿಬಿಟ್ಟಿರುತ್ತೆ. ಸೊ ನಾವು ಟೈಮ್ ಫೈನಲಿ ಬಂದಿದ್ದೀವಿ ಬೇಗ. ಸ್ವಲ್ಪ ಜೋರಾಗಿ ಮಾತಾಡು. ಫಸ್ಟ್ ಮೈಕ್ ತೊಗೋಬೇಕು ಫ್ರೆಂಡ್ಸ್. ನಾನು ಏನಾದರೂ ಈ ವಿಡಿಯೋ ಕ್ಲಿಕ್ ಆದರೆ ಮಾತ್ರ ಮೈಕ್ ತೊಗೋತೀನಿ. ಸೊ ಮಾಡಿ ಅಂತ ಇಲ್ಲ ಅಂತ ಕೇಳ್ತಾರೆ, ಅಪ್ಪಿ ಮಾಡ್ಬಿಡ್ತೀನಿ. ನೀನು ಒಬ್ಬರು ಫ್ರೆಂಡಾ? ಸೊ ನಮ್ಮ ಈ ಥರ ರೆಡಿಯಾಗಿದ್ದೀವಿ ಅಂತ ನೋಡ್ಬೋದು. ಆದರೆ ಅಲ್ಲಿಗೆ ಹೋದ್ಮೇಲೆ ಫೈನಲ್ ಔಟ್ಲುಕ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಮತ್ತೆ ಏನೂ ಹೇಳೋಕ್ಕಿಲ್ಲ, ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಪ್ಲೀಸ್ ವಿಡಿಯೋ ಹೇಳು ಅಂಟಿಲ್ ದೆನ್. ಫೈನಲಿ ನಾವು ಸುತ್ತ ರೀಚ್ ಆಗಿದ್ದೀವಿ. ನೋಡ್ಬೋದು ಏನು ಚೆನ್ನಾಗಿದೆ ಆಚೆಯಿಂದನೇ ಅಂತ. ಸೊ ನಾವಿವಾಗ ಆಚೆ ಒಳಗಡೆ ಹೋಗ್ತಾ ಇದ್ದೀವಿ. ಹೇಗಿದೆ ಅಂತ ನೀವೇ ನೋಡಿ. ಸೊ ಒಳಗಡೆ ಹೋದ್ಮೇಲೆ ಹೇಗಿದೆ ಆ್ಯಂಬಿಯನ್ಸ್ ಎಲ್ಲ ತೋರಿಸ್ತೀನಿ.
ಇದು ಹೊಸದಾಳಿ ಎದೆಯಲಿ ಕಾದಾಟ ಕಳೆದೋಗ್ಬಿಟ್ಟಿರಿ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಬಿಕಾಸ್ ಅಷ್ಟು ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಇದರಲ್ಲಿ ಫೋಟೋ ವೀಡಿಯೋಸ್ ತೊಗೊಳೋದ್ರಲ್ಲೇ ಟೈಮ್ ಹೊಟ್ಟೋಯ್ತು. ಸೊ ಲೇಟಾಗಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀವಿ. ಯಾವಾಗ ನಾವು ಊಟಕ್ಕೆ ಕುತ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಆಲ್ಮೋಸ್ಟ್ ತಿಂದಾಯಿತು, ಸ್ವಲ್ಪ ಬಾಕಿ ಇದೆ. ಸೊ ಹೇಗೆ ಅನ್ನಿಸ್ತು ಏನು ಅಂತ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟೆಡ್ ಟು ಶೋ ಹೌ ವಿ ಆರ್ ಎಂಜಾಯಿಂಗ್ ಅಂತ. ಸೊ ನಾವೆಲ್ಲರೂ ರೆಕಮೆಂಡ್ ಮಾಡೋದು ಇಷ್ಟೇ, ಒನ್ ಟೈಮ್ ಇನ್ ಅ ವೈಲ್ ನೀವು ಪ್ಲೀಸ್ ಈ ಪ್ಲೇಸ್ನ ವಿಸಿಟ್ ಮಾಡಿ ವಿತ್ ಫ್ಯಾಮಿಲಿ, ಫ್ರೆಂಡ್ಸ್ ಆರ್ ಲವರ್ಸ್, ಯಾರು ನಿಮ್ಮ ಚಾಯ್ಸ್ ಪ್ರಿಯಾರಿಟಿ. ಸೊ ವಿ ರೆಕಮೆಂಡ್ ಯು ಪೀಪಲ್ ಟು ಕಮ್ ಹಿಯರ್ ಬಿಕಾಸ್ ವಿ ಹ್ಯಾಡ್ ವೆರಿ ನೈಸ್ ಟೈಮ್ ಓವರ್ ಹಿಯರ್ ಆ್ಯಂಡ್ ಆಸ್ ಪ್ಲಸ್ ನಾನು ನನ್ನ ಫ್ರೆಂಡ್ಸ್ ಕೇಳಬೇಕು ಅಂದ್ಕೊಂಡಿದ್ದೀನಿ ಹೇಗಿತ್ತು, ಹೆಂಗಿತ್ತು, ಪ್ಲ್ಯಾನ್ ಮಾಡಿದ್ದು ಆ್ಯಂಡ್ ಎಷ್ಟು ಖುಷಿ ಆಯಿತು ಇಲ್ಲಿ ವಿಸಿಟ್ ಮಾಡಿದ್ದು ಅಂತ. ಸೊ ರಶ್ಮಿತಾ ಹೇಗೆ ಅನ್ನಿಸ್ತು? ಪ್ಲೇಸ್ ಸಕ್ಕದಾಗಿದೆ, ತುಂಬ ಇಷ್ಟ ಅಷ್ಟೇ, ಇನ್ನೇನು ಹೇಳಲ್ಲ. ಆ್ಯಂಬಿಯನ್ಸ್ ಮಾತ್ರ ಸಕ್ಕದಾಗಿದೆ. ಮೇಡಮ್ ನೀವೆಲ್ಲ ಹೋದ್ರಿ ಬನ್ನಿ ಹೇಳಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಯಾ ಐ ರೆಕಮೆಂಡ್ ಎವ್ರಿಬಡಿ ಟು ಕಮ್ ಹಿಯರ್, ಸೂಪರ್ ಆಗಿದೆ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಗರ್ಲ್ಸಿಗೆ ಇದು, ನೀವೇನಾದರೂ ಫೋಟೋಸ್ ತೊಗೋಬೇಕು ಅನ್ನೋ ಬಿಕಾಸ್ ರೆಡಿ ಆಗ್ತಿರೋ ಆಬ್ವಿಯಸ್ಲಿ ತುಂಬ ಚೆನ್ನಾಗಿ ರೆಡಿ ಆಗ್ತೀರ ಎಲ್ಲ ಹುಡುಗಿರು. ಫೋಟೋಸ್ ತೊಗೋಬೇಕಂದ್ರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ನೀವಂತೂ ಸಿಕ್ಕಾಪಟ್ಟೆ ಫೋಟೋಸ್ ಕ್ಲಿಕ್ ಮಾಡ್ಕೊಬೋದು ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿದೆ. ನನಗದು ಸಿಕ್ಕಾಪಟ್ಟೆ ಖುಷಿ ಆಗಿದೆ. ಯಾ ಇಟ್ಸ್ ವೆರಿ ವೆರಿ ನೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಲಾಸ್ಟ್ ವೀಡಿಯೋ ನಾವು ಹೇಗೆ ಹೋಗ್ತೀವಿ, ಏನೇನು ಮಾಡಿದ್ವಿ ಅಂತ ನೀಟಾಗಿ ಹೇಳ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಸ್ವಲ್ಪ ಕ್ಲಿಪ್ಸ್ ಹಾಕ್ತೀನಿ ಹೇಗಿತ್ತು, ಹೇಗೆ ಫೋಟೋಸ್ ವೀಡಿಯೋಸ್ ಮಾಡಿದ್ದೀವಿ ಅಂತ. ಸೊ ಎಲ್ಲರೂ ನೋಡಿ, ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಡೇ ಬಗ್ಗೆ ರಿವ್ಯೂಸ್ ಕೇಳೋಣ, ಹೇಗಿತ್ತು ಡೇ, ಹೇಗೆ ಹೋಯಿತು ಅಂತ. ನನ್ನ ಪಾಯಿಂಟಲ್ಲಿ ತುಂಬ ಚೆನ್ನಾಗಿತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಸ್ಫೂರ್ತಿನ ಕೇಳೋಣ ಹೇಗಿತ್ತು ಅಂತ. ಬೇಗ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಹೇಳೋ. ಚೆನ್ನಾಗಿತ್ತು. ಇಟ್ ವಾಸ್ ಜಾಲಿ ಮೆಮೊರೇಬಲ್ ವಿತ್ ಮೈ ಫ್ರೆಂಡ್ಸ್. ಯಾ ಇಂಗ್ಲೀಷ್ ಅಲ್ಲ, ಕನ್ನಡವೇ ನಮ್ಮಮ್ಮ. ಚೆನ್ನಾಗಿತ್ತು, ಸಕ್ಕದಾಗಿತ್ತು. ವರ್ಷ ಬಂದ್ಬಿಟ್ಟು ವಿಸಿಟ್ ಮಾಡಿ, ಎಲ್ಲ ತುಂಬ ಚೆನ್ನಾಗಿತ್ತು. ಸ್ಫೂರ್ತಿದು ರಿವ್ಯೂ ಕೇಳಿದ್ದಾಯಿತು. ಇವಾಗ ಲೆಟ್ಸ್ ಆಸ್ಕ್ ರಿವ್ಯೂ ಅಬೌಟ್ ಡೇ, ಹೌ ಇಟ್ ವೆಂಟ್. ರಶ್ಮಿತನ್ ಕೇಳೋಣ. ರಶ್ಮಿ ಹೇಗಿತ್ತು? ರಶ್ಮಿ ತುಂಬ ಚೆನ್ನಾಗಿತ್ತು, ಎನರ್ಜೆಟಿಕ್ ಆಗಿತ್ತು, ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ವೀಕ್ ಯಾವಾಗ ಅಂತ ಪ್ಲ್ಯಾನ್ ಮಾಡಿ ಸಿಗೋಣ ಆದಷ್ಟು ಬೇಗ. ಓಕೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ವಿಸಿಟ್ ಮಾಡಿದ್ರೆ ಇದನ್ನು ನಿಜವಾಗ್ಲೂ ಮರಿಬೇಡಿ. ಅದೇನು ಅಂತ ನನ್ನ ಫ್ರೆಂಡ್ಸ್ ತೋರಿಸ್ತಾರೆ. ಸಿ ಯು ಕ್ಯಾನ್ ಸಿ ದಿಸ್ ಇಸ್ actually very nice thing they have made. You can see how nice it is. ಆರಾಮಾಗಿ ಮೆಮೊರೀಸ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ರಶ್ಮಿ ಇದು ತೋರ್ಸೋಕ್ಕಾಗಲ್ಲ. ಸೊ ಯು ಕ್ಯಾನ್ ಸಿ ಓವರ್ ಹಿಯರ್ ಎಷ್ಟು ಕ್ಯೂಟಾಗಿದೆ ಅಂತ. ಸೊ ಇವತ್ತಿನ ಡೇ ಹೀಗೆ ಹೋಯಿತು. ಎಲ್ರಿಗೂ ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವಿಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ಎಲ್ಲ ಯೂಟ್ಯೂಬರ್ಸ್ ಹೇಳೋ ಥರ ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ. ಸೊ ಹೀಗೆ ವಿಡಿಯೋ ಕಂಟಿನ್ಯೂಟಿ ಮಾಡ್ತಾ ಇದ್ದೀನಿ. ಬಾಯ್, ಅಂಟಿಲ್ ದೆನ್ ಲವ್ ಯು ಆಲ್.